ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ತರ ಬರ್ಬೇಕು ಆ ತರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ನವೀನ್ ಅಂತ ಇದೇನಾರ ಒಂದು 6 ತಿಂಗಳು ಲೇಟ್ ಆಗಿದೆ ಬಟ್ ಚೆನ್ನಾಗಿದ್ದಕ್ಕೂ ಇವರೇ ಕಾರಣ ಲೇಟ್ ಆಗಿದ್ದಕ್ಕೂ ಇವರೇ ಕಾರಣ ಯಾಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟರ್ ಆಗಿ ಯೋಚನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಇವ್ರನ್ನ ಹಾಕೊಂಡು ಒಂದು ಪಿಕ್ಚರ್ ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡ್ಬಿಡಿ ಅವ್ರ ಒಳಗಡೆ ಒಂದಿದೆ ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲು ಅದೊಂದು ರೀತಿ ನನಗೆ ಪ್ಲಸ್ ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ ಕೆಲವು ಕಡೆ ಬೈದು ಇದ್ದೀನಿ ಜಗಳ ಆಡಿದ್ದೀನಿ ಇವ್ರ ಹತ್ರ ನೋಡಿ ಡೈರೆಕ್ಟರ್ ಒಂದು ಲೈನ್ ಹಾಕಿ ಅದನ್ನ ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು ಯಾಕಂದ್ರೆ ಡೈರೆಕ್ಟರ್ ಅಂದ್ರೆ ಅದು ಡೈರೆಕ್ಟರ್ ಏನೇ ತಪ್ಪು ಮಾಡಿ ಸರಿ ಮಾಡಿ ಡೈರೆಕ್ಟರ್ ಅಷ್ಟೇ ಅಲ್ವಾ ನಾನೇ ಹೊಣೆ ಅಂತ ಆದ್ರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ ಮತ್ತೆ ನಾನು ಒಬ್ಬ ಯಾರು ಹೇಳಿದ್ದು ಸರ್ ನವೀನ್ ಹೇಳಿದ್ರು ಸರ್ ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ ಬಟ್ ಏನ್ ಮಾಡೋದು ಅವ್ರ ಒಳಗಡೆ ಡೈರೆಕ್ಟರ್ ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಓಕೆ 5 ವರ್ಷ ಮಾಡಿ ಸಿನಿಮಾನ ಓಕೆ ಸರ್ ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು 4-5 ಗೆಟಪ್ ಅಲ್ಲಿ ಬರ್ತೀರಾ ಏನಾಗಿರ್ತೀರಾ ಒಪ್ಪಿ ಸರ್ ಅಲ್ಲಿ ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅಥವಾ ಏನಾಗಿರ್ತೀರಾ ಪಾತ್ರ ನಿಮ್ಗೆ ಏನಿರುತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ ಇನ್ನೇನಿದ್ರು ಎಲ್ಲ ಸಿನಿಮಾಲೇ ನೋಡ್ತೀರಾ ಆಮೇಲೆ ಎಲ್ಲಾ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ ಯಾರ ಮೇಲೆ ಅಂತ ಕೋಪ ಆಕ್ರೋಶನ ಮಜಾನೂ ಇರುತ್ತೆ ಕಾಮಿಡಿನೂ ಇರುತ್ತೆ ಹಾಗೆ ಒಂದು ಪೋಸ್ಟರ್ ಆದರೂ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರಿ ನೀವು ಬರೋದು ಸರ್ ಒಂದು ಕುತೂಹಲ ಯಾಕಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್ ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ ಇಲ್ಲ ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತಗೊಂಡ್ಬರ್ತೀನಿ ಈ ಸಿನಿಮಾಲ್ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರದು ಡೇ 1 2 ಇಯರ್ಸ್ ಇಂದ ಈ ಜರ್ನಿಲ್ ಇದೆಯಲ್ಲ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ ವಿಜಯ್ ಇಂದ ಹಿಡಿದು ನಿರ್ಮಲ್ ಇಂದ ಹಿಡಿದು ನಮ್ಮ ಮಾಸ್ಟರ್ ಇಂದ ಹಿಡಿದು ನೀವು ಅವ್ರ ವರ್ಕ್ ಎಲ್ಲ ನೀವು ಅಲ್ಲಿ ಥಿಯೇಟರ್ ನೋಡಿದಾಗ ಗೊತ್ತಾಗುತ್ತೆ ಎಂತೆಂತ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ ಕಾನಿ ಸ್ಟುಡಿಯೋಸ್ ಅವರು ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ ಇಂಡಿಯಾ ಫಿಗರ್ ಆಗೋಬಿಟ್ಟು ಇವರಿಬ್ರು ಇಂಡಿಯಾ ಫಿಗರ್ ಇವರು ಇಂಡಿಯಾ ಫಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ ನನಗೆ ಬಹಳ ಖುಷಿ ಅನ್ಸಿದೆ ಅಂದ್ರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ರು ಕೂಡ ಫೋನ್ ಎತ್ತಾರೆ ಮಾತಾಡ್ತಾರೆ ಟೈಮ್ ಮಾಡ್ಕೊಂತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸರ್ ನಾಳೆ ಬೇಕು ಸರ್ ನನಗೆ ಅಂದ್ರೆ ಅದು ಎಷ್ಟು ಗಂಟೆ ಕೂತ್ಕೊಂತಾರೋ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಇವ್ರೆ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್ ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ ಅದೇ ತರ ತುಂಬಾ ಜನ ಈ ಸಿನಿಮಾಲ್ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ ಎಲ್ಲ ನಿತ್ಯರಲ್ಲಿ ನಾನೆಲ್ಲರೂ ಒಬ್ಬರ ಹೆಸರು ಬಿಡಕ್ ರೆಡಿ ಇಲ್ಲ ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟ್ ಅಲ್ಲಿ ಫುಲ್ ಒಂದು ಲಿಸ್ಟ್ ತಗೊಂಡ್ಬರ್ತೀನಿ ಅದು ಇಲ್ಲಿಂದ ಅಲ್ಲಿವರೆಗೆ ಇರುತ್ತೆ ಓದ್ಬಿಡ್ತೀನಿ ಬೇಜಾರು ಮಾಡ್ಕೊಂಬೇಡಿ ಸರ್ ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್ ಎರಡು ಬೇರೆ ಸಿನಿಮಾನೇ ಅದರದೇ ಆದಂತ ಒಂದು ಇದಿದೆ 2 ಸಿನಿಮಾಗೂ ಸೊ ನೋ ಕನ್ಫ್ಯೂಷನ್ ಸರ್ ಒಪ್ಪಿ ಸರ್ ಎಸ್ ಸರ್ ಇಷ್ಟು ಸಿನಿಮಾದಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರಗೆ ಬರುತ್ತೆ ಅದು ನಿಮ್ ಕೆಪಾಸಿಟಿ ಎಷ್ಟು ಹುಳ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮಲ್ಲಿ 10 ಹುಳ ಇದ್ರೆ 10 ಸತಿ ನೋಡ್ಬೇಕು ಅಲ್ಲ ನೀವೇ ಹೇಳ್ತಿದ್ರಲ್ಲ ಸರ್ ಈಗ 10 ಜನದಲ್ಲಿ ಒಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅದೇ ಹುಳ ಮೇಲೆ ತಲೆ ಒಳಗೆ ಎಷ್ಟು ಹುಳ ಇದೆ ನಿಮ್ಗೆ ಆ ಹುಳ ಎಲ್ಲ ತೆಕ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ ಪ್ರಪಂಚ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಸರ್ ಆ ಒಂದು ಪ್ರಯತ್ನ ಅಷ್ಟೇ ಸರ್ ನಮಸ್ತೆ ನನ್ನ ಹೆಸರು ನಿಸರ್ಗ ಅಂತ ಈ ಕಡೆ ಇಲ್ಲಿ ನಾನು ರೆಬಲ್ ಟಿವಿಯಿಂದ ಬಂದಿರೋದು ಸರ್ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಗೆ ಹೋದಾಗ ಒಬ್ರು ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇರೋರು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಯಂತ್ ಕಾಯ್ಕಿಣಿ ಸರ್ ಅವರು ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೇನಾದ್ರೂ ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಟೆನ್ಷನ್ ಇಂದ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ಈ ಚಿತ್ರ ನಿಜವಾಗ್ಲೂ 2 ಕಾರ್ಡ್ ಇದೆ ನೋಡಿ ನಾನ್ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್
ಸರ್ ನಿಮ್ಮ ಪಿಕ್ಚರ್ಗಳು ಬರೀ ಕನ್ನಡ ಅಲ್ಲ ಸರ್, ಅದು ಬೇರೆ ಲ್ಯಾಂಗ್ವೇಜ್ಗೂ ಹೋಗ್ಬೇಕದು, ಹಿಂದಿಗೆ ಹೋಗ್ಬೇಕು ಅಂತ. ಇದೇ ನವೀನ್, ಇದೇ ಶ್ರೀಕಾಂತ್, ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು. ಇದು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗ್ಬೇಕು. ಸರ್ ಈ ಕಾರ್ಡ್ಗಳಷ್ಟೇ, ಟ್ರಂಪ್ ಕಾರ್ಡ್ಗಳು 2. ಸರ್ ಉಪೇಂದ್ರ ಸರ್, ಸರ್ ಇಲ್ಲಿ ಹಾ ಇಲ್ಲಿ 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 ಅಮ್ಮ, ಸರ್, ಕೂಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀರಾ. ರಜನಿಕಾಂತ್ ಅವ್ರಿಗೆ ಏನಾದ್ರು ವಾರ್ನರ್ ತೋರಿಸಿದ್ರಾ? ಅವ್ರೇನಾದ್ರು ರಿಯಾಕ್ಷನ್ ಕೊಟ್ರಾ? ಹೇಗೆ? ಇಲ್ಲಮ್ಮ, ಇನ್ನೂ ಮೀಟ್ ಮಾಡಿಲ್ಲ. ಲಾಸ್ಟ್ ಟೈಮ್ ಆದಾಗ ಇನ್ನೂ ಬಿಟ್ಟಿರ್ಲಿಲ್ಲ. ಇದು ಇನ್ನೊಂದು ಶೆಡ್ಯೂಲ್ ಇದೆ, ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ ಅವ್ರಿಗೆ. ಸರ್ ಇಲ್ಲಿ ಸುಜಯ್ ಅಂತ ಸರ್, ಈಗ ಆಲ್ಮೋಸ್ಟ್ 9 ಇಯರ್ಸ್ ಆದ್ಮೇಲೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಸರ್ ಈ ಸಿನಿಮಾ ಡೈರೆಕ್ಟ್ ಮಾಡುವಾಗ? ಅದು ಗೊತ್ತಿಲ್ಲ ಇವರೇ, ನೀವ್ ಹೇಳ್ಬೇಕಾದ. ಯಾಕಂದ್ರೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕೊಂತೀನಿ ನಾನು. ಬಟ್ ಸ್ವಲ್ಪ ಏನೋ ಇವ್ರು ಹೇಳ್ತಾ ಇರ್ತಾರೆ, ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ. ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳರು ಇವ್ರನ್ನ, ಮನೋಹರ್ ಅವ್ರನ್ನ, ಈತನ ಇಂಟೆನ್ಸಿಟಿ మీరెಲ್ಲ ತಟ್ಕೊಂಟಾರು అని. ಅವ್ರ ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು. ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ, ಶ್ರೀಕಾಂತ್ ಗೊತ್ತಾಗಿದೆ. ಅದೇನು ಮಾಡೋಕ್ಕಾಗಲ್ಲ. ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟನೇ. ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಡೈರೆಕ್ಷನ್ ಮಾಡೋದು ಅನ್ನೋದು ಇದೆಯಲ್ಲ, ಅದು ಪ್ರತಿ ಕ್ಷಣ ಹೋರಾಟ. 24 hours ನೀವು ಅದರೊಳಗೆ ಇರಬೇಕು. ಕೆಲವು ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ಗೆ ಏನು ಕೆಲಸ ಇಲ್ಲ, ಅದಕ್ಕೆ 2 ವರ್ಷದಿಂದ ಇಲ್ಲೇ ಇದ್ದಾನೆ ಅಂತ. ನನಗೂ ಕೆಲಸ ಇದೆ ಅನ್ಸುತ್ತೆ. ಹಿಂಗೆ ಅನ್ಕೊಂಡ್ಬಿಡ್ತಾರೆ ಅವ್ರು. ನಾನು ನೋಡ್ರೆ 9 ಗಂಟೆ ಇರ್ತೀನಿ, ಇವ್ರು 11 ಗಂಟೆಗೆ ಬರ್ತಾರೆ. ನಾನು ಅನ್ಕೊಂತೀನಿ ನಾನು ತುಂಬಾ ಫ್ರೀ ಇದ್ದೀನಿ, ಎಲ್ಲರೂ ಬಿಸಿ ಇದ್ದಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಬಿಸಿ ಇರೋರು, ನಾನೊಬ್ಬನೇ ತುಂಬಾ ಫ್ರೀ ಇರೋದು 2 ವರ್ಷದಿಂದ. ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ. ಸರ್, ಒಂದು ತುಂಬಾ ವರ್ಷಗಳ ಹಿಂದೆ ಅಂದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇರುತ್ತೆ. ಅಲ್ಲಿ ಕಾಲರ್ ಎತ್ಕೊಂಡು ಒಂದು ಮಾತು ಹೇಳ್ತಾರೆ, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಆಗಲ್ಲ ಅಂತ. ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಅದು ವಿಡಿಯೋ. ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿಯಿಂದ ಈಗ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ, ಅಂದ್ರೆ ಹೊಗಳಿಕೆ. ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟರ್ಗಳು ನಿಮ್ ಸಿನಿಮಾಗಾಗಿ ಡೈರೆಕ್ಷನ್ಗಾಗಿ ಕಾಯ್ತಾ ಇರ್ತಾರೆ. ಸೊ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ಸ್ ಜೊತೆ ಕಾಂಪೀಟ್ ಮಾಡುವಂಥದ್ದು ಟೆಕ್ನಾಲಜಿ ವಿಚಾರದಲ್ಲಿ? ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಡೈರೆಕ್ಟರ್ ಉಳಿಸಿರೋದು ನೀವುಗಳೇ. ನಿಜವಾಗ್ಲು ಪ್ರೆಸ್ ಅವರು, ಫ್ಯಾನ್ಸು, ಪ್ರೇಕ್ಷಕರು. ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ, ನನ್ನ ತಲೆ ಎಲ್ಲ ಗಿರ್ರ್ ಅಂತ ಇರೋ ಬರೋ ಲೈಟ್ಸ್ ಎಲ್ಲ ಓಪನ್ ಆಗ್ಬಿಡುತ್ತೆ ನನಗೆ. ಸೊ ಅದೇ ಕಾರಣ ಅಷ್ಟೇ, ಏನಾರ ಮಾಡಬೇಕು ಅಂತ. ಬಟ್ ಸಿನಿಮಾ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು. ಸರ್, ನನಗೆ ಆ ನಂಬಿಕೆ ಇದೆ. ಯಾಕಂದ್ರೆ ನನಗೆ ಆ ನಂಬಿಕೆ ಇಟ್ಟೆ ಸಿನಿಮಾ ಮಾಡಿರೋದು. ನಾನು ಯಾವತ್ತು ತುಂಬಾ ಜನ ನನ್ನ ಜೊತೆಲಿರೋರು ಹೇಳ್ತಾ ಇರ್ತಾರೆ, ಅರ್ಥ ಆಗುತ್ತಾ ಇದು ಅಂತ. ನಾನು ಹೇಳ್ತೀನಿ, ನಾವು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವು ಇಲ್ಲೇ ಇರ್ತೀವಿ, ಅವ್ರಿಗಿನ್ನ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾನು ಕಂಡ್ಕೊಂಡಿರೋ ಸತ್ಯ. 100% ಹೇಳ್ತೀನಿ. ನಾವು 10 ಅಂದ್ರೆ ಅವ್ರು 15 ಮೆಟ್ಲು ಮೇಲೆ ಇರ್ತಾರೆ. ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು. ಅವ್ರು ಯಾವ ಬಯಾಸ್ಡ್ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ. ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿನಿಮಾ ನಾವು ಮಾಡಿದಾಗ ನೀವು ಮರ್ತೋಗಿರ್ಬೋದು, ನೀವು ಇಡೀ ಗಾಂಧಿನಗರ ನೋಡಿದವರೆಲ್ಲ ಇದು ಏನಯ್ಯ ಪಿಕ್ಚರ್, ಡಬ್ಬಾ ಪಿಕ್ಚರ್ ಅಂತ. ನನಗೆ ಒಂದೇ ಒಂದು ಪಾಸಿಟಿವ್ ರಿವ್ಯೂ ಬಂದಿರಲಿಲ್ಲ ಆ ಪಿಕ್ಚರ್. ನೀವು ನಂಬಲ್ಲ, ನರ್ತಕಿ ಥಿಯೇಟ್ರಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ, ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರಾ, 2 ದಿನ ಓಡಲ್ಲ ಸರ್ ಈ ಪಿಕ್ಚರ್ ಅಂತ. ಕೊನೆಗೆ ನಮಗೆ ಒಂಥರ ಶಾಕ್ ಹೋಯ್ತು, ನಿಜಾನ ಇದು ಅಂತ. ನಮ್ಮ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು, ಜಗನ್ನಾಥ್ ಅಂತ. ಅವರು, ಸರ್ ಏನ್ ಸರ್ ಎಲ್ಲರೂ ಹಿಂಗ್ ಬೈತಾರೆ ಈ ಪಿಕ್ಚರ್ನ, ನಾನೊಂದು 200 ಸತಿ ನೋಡಿದ್ದೀನಿ, ನಂಗೆ ಬೇಜಾರೇ ಹಾಕಿಲ್ಲಲ್ಲ ಸರ್ ಈ ಪಿಕ್ಚರ್, ಯಾಕೆ ಸರ್ ಎಲ್ಲರೂ ಹಿಂಗ್ ಬೈತಾರೆ ಅಂತ. ನಂಬಲ್ಲ ನೀವು, ಫಸ್ಟ್ ಸೆನ್ಸಾರ್ ಅಲ್ಲಿ ಆಫೀಸರ್ ಎದ್ದೊಟ್ಟೋದ್ರು, ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅನ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಎದ್ದೋಗ್ಬಿಟ್ಟಿದ್ರು. ನಂಬ್ತೀರಾ? ಹೇಳಕ್ಕಾಗಲ್ಲ ನೋಡಿ. ಯಾರು ಇಷ್ಟಪಡಿದ್ರು, ಆ ಫೈನಾನ್ಷಿಯರೇ ಇಷ್ಟಪಟ್ಟಿಲ್ಲ ಪಿಕ್ಚರ್ನ. ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡಪ್ಪ ವಾಪಸ್ ನೀವು ಪಿಕ್ಚರ್ ರಿಲೀಸ್ ಮಾಡ್ಕೊಂಡು. ಬಟ್ ಅದು ಮಿರಾಕಲ್ ಆಗೋಯ್ತು. ಅದು ಹೇಳಕ್ಕಾಗಲ್ಲ ನೋಡಿ. ಅದೇ ಹೇಳಿದ್ದು, ಅದು ಆಡಿಯನ್ಸ್ ಅಂತ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು, ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತಾರೆ, ಅದು ಬೇರೆ. ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ 25 ವರ್ಷದಿಂದ, ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ? ನೀವುಗಳು ನಾನು ಹೇಳ್ತಿರೋದು ನಿಮ್ಗೆ, ಎಲ್ಲ ನೋಡ್ತಿರೋರಿಗೆ. ಸೊ ಆ ನಂಬಿಕೆ ಇವತ್ತಿಗೂ ನನಗಿದೆ. ಎಷ್ಟು ನಾನು ಏನೇ ಮಾಡಿದ್ರು ಕೂಡ, ಬಟ್ ನಾನೇನಂದ್ರೆ ಕಾಂಪ್ಲಿಕೇಟ್ ಮಾಡೋಕ್ಕೋಸ್ಕರ ಮಾಡಲ್ಲ. ಅದ್ರೊಳಗೆ ಏನೋ ಹೇಳಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ, ಅದು ಖಂಡಿತ ಅರ್ಥ ಆಗತ್ತೆ ಎಲ್ರಿಗೂ. ಆ ಒಂದು ನಂಬಿಕೆ ಇದೆ ಅಷ್ಟೇ ನನಗೆ. ಸರ್, ಇಲ್ಲಿ ಚಿತ್ತಾರದಿಂದ ನವೀನ್ ಮಾತಾಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ, ಹುಳ ತೆಗೀತೆ ಅಂತ. ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ, ಯಾಕೆ? ಡೈನೋಸರ್? ಹೌದು.
ಡೈನೋಸರ್ ಬಿಟ್ನಾ? ಹೌದು, ಉಳೋದು ಆ ಕಡೆ, ಅದಕ್ಕಿಂತ ದೊಡ್ಡದು. ಆದ್ಮೇಲೆ ಡೈನೋಸರ್ ತರ ಇದೆಯಾ? ಹೌದು. ಯಾಕೆ? ಅಲ್ಲ, ಹುಳ ಬಿಡಲ್ಲ, ಹುಳ ತೆಗಿತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ. ವಾರ್ನರ್ ಮೂಲಕ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ, ಇದೇನ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಓ ಮೈ ಗಾಡ್, ನಾನೇನೋ ಅಸ್ಟ್ರಾಲಜರು.